ಬ್ರೋ ವೆಲ್ಕಮ್ ಟು ಕೇರಳ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಇವಾಗಲೇ ಯಾರು ನೋಡಲ್ಲ, ಆಮೇಲೆ ಟ್ಯಾನ್ ಆಗ್ಬಿಟ್ರೆ ಇನ್ನೂ ಯಾರು ನೋಡಲ್ಲ. ಆ ದಾರಿಯಲ್ಲೆಲ್ಲ ಸ್ವಾಮಿ ವಿವೇಕಾನಂದರು ನಡೆದಿದ್ರಂತೆ. ಎಲ್ಲಿ? ಸಂಡೇ ಬಜಾರ್ 200 ಚೆನ್ನಾಗಿ ಅಮ್ಕೆ ಬ್ರೋ. ಕಾರ್ತಿ ಏನೋ ಯೋಚನೆ ಮಾಡ್ತಾ. ಸ್ವ್ಯಾಗ್ 4 ಆರ್ಚ್ ಐತೆ, ಒಂದೊಂದು ಆರ್ಚಿಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡಿದೀವಿ. ಅವರು ಹೋಗ್ಲಿ ಬೇಕಾದ್ರೆ. ಸಂಡೇ ಬಜಾರ್ ಬರೋದು ದೊಡ್ಡದಲ್ಲ, ಅಲ್ಲಿ ಬಂದ್ಮೇಲೆ ಹೆಂಗ್ ಓಡಾಡೋದು ನಮ್ಮವ್ರು ಎಲ್ಲೋದ್ರು, ಕನ್ನಡದವ್ರು ಎಲ್ಲಿದ್ದೀರ? ಫೋನ್ಗಳು, ಪರ್ಸ್ಗಳು ಎಲ್ಲ ಹುಷಾರಾಗಿ ಇಟ್ಕೊಳ್ಳಿ. ಜಾಮ್ 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 ಜಾಮ್. ಓ ಮೈ ಗಾಡ್, ಏನ್ ಬ್ರೋ ಇಷ್ಟೊಂದು ಮೆಜೆಸ್ಟಿಕ್ ಅಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂತ ಇವತ್ತೇ ನೋಡ್ತಾ ಇದೀವಿ. ಸೊ ನಮ್ಗೆ ಯಾವ್ದು ತಗೋಬೇಕಂತ ಅನಿಸ್ತಾ ಇಲ್ಲ, ಜಸ್ಟ್ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀವಿ ಇವಾಗ. ಗೈಸ್, ಒರಿಜಿನಲ್ ಫಾಸ್ಟ್ ಟ್ರ್ಯಾಕ್ ಜಸ್ಟ್ 200 rupees. ಸರಿ ಕಿರ್ಚ್ಬಿಡೋಣ 100 ಅಂತ. 100 rupees ಜೊತೆ ಬಾಕ್ಸ್ ಎಲ್ಲ ಕೊಟ್ಟವ್ರೆ. ಜೂಡಿಯೋ ಹೆಸರು ಹಾಳು ಮಾಡ್ತವ್ರೆ, ಕೂಗ್ತವ್ರೆ ರೋಡಲ್ಲಿ ಜೂಡಿಯೋ ಅಂತ. ಒಬ್ಬೊಬ್ರು ವಿಚಿತ್ರವಾಗವ್ರೆ. ಹೌದು, ಏನು ಕಡಿಮೆ ಮಾಡಿದಾರೆ ಗೊತ್ತಾ ನಿಮಗೆ? ಏನಕ್ಕೆ? ಅಫಿಷಿಯಲಿ ಎಂಟರಿಂಗ್ ಸಂಡೇ ಬಜಾರ್. ಕಾರ್ ರೆಡಿ ಆಗಿತ್ತು ಬ್ರೋ, ಕಾರಲ್ಲಿ ಹೋಗ್ಬಿಡೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ತುಂಬ ದಿನಗಳ ನಂತರ ನನ್ನ ಚಾನಲ್ ಹೆಸರು ಹೇಳೋಕ್ಕೆ ನನಗೆ ಒಂಥರ ಮಜಾ ಇದೆ. ಆ್ಯಂಡ್ ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿ. ಇದು ಸೆಕೆಂಡ್ ಟೈಮ್ ಈ ಥರ ನನಗೆ ಅನಿಸ್ತಾ ಇರೋದು, ನಿಲ್ಲಿಸ್ಬಿಡೋಣ ಅಂತ. ಬಟ್ ಸ್ಟಿಲ್ ಎಲ್ಲೋ ಒಂದು ಚಿಕ್ಕ ಹೋಪ್, ಇಲ್ಲ ಆಗುತ್ತೆ ನನ್ನ ಕೈಯಲ್ಲಿ ಮಾಡ್ತೀನಿ ಅಂತ. ಇಟ್ಸ್ ಆಲ್ ಬಿಕಾಸ್ ಚಾನಲ್ ವ್ಯೂಸ್, ಸಬ್ಸ್ಕ್ರೈಬರ್ಸ್. ಲಾಸ್ಟ್ ಟೈಮ್ ಹಿಂಗೆ ಒಂದು ಸರಿ ಅನಿಸಿತ್ತು, ಹೆಂಗಿದ್ರು ವರ್ಕ್ ಮಾಡ್ತಾ ಇದ್ದೀವಿ, ಬಿಡು ಇದು ಯಾಕೆ ಸುಮ್ಮನೆ ಸ್ಟ್ರೆಸ್ಸಲ್ಲಿ ಸ್ಟ್ರೆಸ್ ಆಗುತ್ತೆ ಇದು. ಸೊ ಅದರಿಂದ ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗಿಂತ ಮುಂಚೆ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬರ್ಸ್, ನನಗೆ ಗೊತ್ತಿರೋರು, ಇನ್ನೂ ಒಂದು 3200ವರೆಗೂ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ನಾನು ಜಸ್ಟ್ 800 ಅವರ್ಸ್ ಬೇಕು. ಇದನ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ವಾ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಸೊ ಇಷ್ಟು ದೂರನೇ ಬಂದಿದ್ದೀವಿ ಅಂದಮೇಲೆ ಮಾಡೇ ಬಿಡೋಣ ಅಂದ್ಬಿಟ್ಟು ಫೈನಲಿ ಡಿಸೈಡ್ ಆಗಿದ್ದೀನಿ. ಜಸ್ಟ್ ಇನ್ನು 150 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 800 ಅಂದ್ಕೊಂಡು 1000 ವಾಚ್ ಅವರ್ಸ್ ಅಂತ ಇಟ್ಕೊಳ್ಳೋಣ ಟಾರ್ಗೆಟು. ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಫಸ್ಟ್. ಆಮೇಲೆ ಮಾಡ್ತೀನ ಇಲ್ವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ನಾನು ಏನು ಅಂದ್ಕೊಂಡಿದ್ದೆ ಅದನ್ನ ಮಾಡಬೇಕು ಇವಾಗ ಸದ್ಯಕ್ಕೆ. ಸೊ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ, ನಾವು ಫೈನಲಿ ಡಿಸೈಡ್ ಆಗಿ ಇವಾಗ ಹೋಗ್ತಾ ಇರೋದು ಮೆಜೆಸ್ಟಿಕ್ಗೆ. ಎಕ್ಸ್ಪ್ಲೋರಿಂಗ್ ಸಂಡೇ ಬಜಾರ್ ಇವತ್ತು. ಬನ್ನಿ, ನಾನು ಯಾವತ್ತೂ ಹೋಗಿಲ್ಲ, ಇಷ್ಟು ದಿನ ಬೆಂಗಳೂರಲ್ಲೇ ಇದ್ದು. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನಾನು ಪಿಕ್ ಮಾಡೋಕ್ಕೆ ಗಿಣಿಬ್ರು ಬಂದವ್ರೆ. ಇವಾಗ ಅವ್ರ ಜೊತೆ ಹೋಗೋಣ. ಹಾಯ್ ಹೇಳಿ ಬ್ರೋ. ಅಣ್ಣ, ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು, ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಇವಾಗ ನಾವು 4 ಜನ ಹೋಗ್ತಾ ಇರೋದು. ಕಾರ್ತಿ ಮತ್ತು ಪ್ರಸಾದ್ ಬ್ರೋ ಮತ್ತು ಇನ್ನೊಬ್ರು, ಇಲ್ಲ ಇವರೊಬ್ರು. ಹೋಗೋಣ ಇವತ್ತು ಎಕ್ಸ್ಪ್ಲೋರಿಂಗ್. ಎಲ್ಲ ಜಾಲಿ. ಚಳಿನಾ ಬ್ರೋ? ಎಕ್ಸ್ಪ್ಲೋರಿಂಗ್ ಸಂಡೇ ಬಜಾರ್ ಇವತ್ತು. ಬ್ರೋ ಫಸ್ಟ್ ಟೈಮ್ ನಮ್ಮ ಲಾಗಲ್ಲಿ ಕಾಣಿಸ್ಕೊತೀವಿ. ರಾಯ್ ಹೇಳಿ ಬ್ರೋ. ಕಾರ್ ರೆಡಿ ಆಗಿತ್ತು ಬ್ರೋ, ಕಾರಲ್ಲಿ ಹೋಗ್ಬಿಡೋಣ. ಕಾರಲ್ಲಿ ಆ ರೋಡಲ್ಲೆಲ್ಲ ಹೋಗೋಷ್ಟರಲ್ಲಿ ವಾಶ್ ಔಟ್ ಅಂದ್ಕೊಂಡು ಗಾಡಿನೇ ಬೆಸ್ಟ್. ಸಂಗೊಳ್ಳಿ ರಾಯಣ್ಣ ಬಿಸಿಲಿಗೆ ಕಾಣ್ಕೊಂಡು ನನಗೂ ಕೂಡ ಕಾಣಿಸ್ತಾ ಇವಾಗ ಬರ್ತಾವ್ರು. ಎಷ್ಟು ಅಕ್ಕಿ ಐತೆ ಬೇಜಾನ್ ಅಕ್ಕಿ. 2000 years later.
ಓಕೆ ಗೈಸ್, ಫೈನಲಿ ಬಂದ್ವಿ ಇವಾಗ ಸಂಡೇ ಬಜಾರ್ಗೆ. ಈಗ ಏನು ತಗೊಳಕ್ ಬಂದಿದ್ದೀವಿ? ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಆ ದಾರಿಯಲ್ಲೆಲ್ಲ ಸ್ವಾಮಿ ವಿವೇಕಾನಂದರು ನಡೆದಿದ್ರಂತೆ. ಎಲ್ಲಿ? ಅಲ್ಲಿ ಬೇಕಾರಲ್ಲಿ ನೀವು ಬೇಕಾದ್ರೆ ಬೋರ್ಡ್ ನೋಡಿ, ನಾನು ಹೆಲ್ಮೆಟ್ ಇಕ್ತೀನಿ, ಅಲ್ಲಿ ಹೋಗಿ ನೋಡಿ. ಓಕೆ, ಸ್ವಾಮಿ ವಿವೇಕಾನಂದರು ನಡೆದಿರೋ ಜಾಗ ಇದು. ಇದಾ? ಗೈಸ್, ಇದು ಏನು ದಾರಿ ಇದೆ, ಇಲ್ಲೊಂದು ದಾರಿ ಇದೆ. ಈ ದಾರಿಯಲ್ಲಿ ಸ್ವಾಮಿ ವಿವೇಕಾನಂದರು ನಡೆದಿರೋ ಜಾಗ ಅಂತೆ. ನನಗೂ ಗೊತ್ತಿಲ್ಲ, ನಾನು ಇದುವರೆಗೂ ಬಂದೇ ಇಲ್ಲ. ಇಲ್ಲಿ ಬೋರ್ಡ್ ಹಾಕಿದೆ, ಎಲ್ಲ ಇಟ್ಸೋಗ್ಬಿಟ್ಟಿದೆ. ಇಷ್ಟು ದಿನ ಬೆಂಗಳೂರಲ್ಲಿದ್ದು ನಾನು ಬಂದಿಲ್ಲ ಯಾವತ್ತು ಸಂಡೇ ಬಜಾರ್ಗೆ. ಫಸ್ಟ್ ಟೈಮ್ ಬಂದಿದ್ದೀನಿ. ಓ ಸಾರಿ, ಆಮೇಲೆ ಹೆಲ್ಮೆಟ್ ಅಷ್ಟೇ. ಬನ್ನಿ, ಇವಾಗ ಅಫಿಷಿಯಲಿ ಎಂಟರಿಂಗ್ ಸಂಡೇ ಬಜಾರ್. ಹೌದು, ಇನ್ನೊಂದು ಸ್ವಲ್ಪ ಮುಂದೆ, ನಾನು ಸ್ವಲ್ಪ ಮುಂದೆ ಇದೆ. ಬನ್ನಿ ಹೋಗೋಣ. ತೋರಿಸಿದ್ರ ಇಲ್ಲೊಂದು ತೋರಿಸ್ತೇವೆ. ನಾನು ನೋಡೋಕ್ಕೆ ವಿವೇಕಾನಂದ ಥರನೇ ಇರ್ತೀನಿ. ಮೇಲೆ ಮೇಲೆ ಬೋರ್ಡ್ ನೋಡ್ರಿ, ಮೇಲೆ ಬೋರ್ಡ್ ಇದು ಇಲ್ಲಿ ಅಲ್ಲೇ ಇದೆ. ನಡೆದಾಡಿದ ಸ್ಥಳ. ಓಕೆ ಓಕೆ. ಓ, ಅವ್ರು ಬಂದಿಲ್ಲ ನಾನು ಆಧಾರ್ ಅಂತ. ಡೇಟ್ ಎಲ್ಲ ಹಾಕೋರು 2013. ಇಷ್ಟು ಕಡೆ ಒಂದು 10 ಸಲ 20 ಸಲ ಜನ ಬಂದಿರ್ತೀವಿ. ಇವತ್ತು ಹೇಳಿದ ಮೇಲೆ ಗೊತ್ತಾಯ್ತು. ನಾನು ಇದುವರೆಗೂ ನೋಡೇ ಇಲ್ಲ, ಇವತ್ತೇ ನೋಡ್ತಿರೋದು. ನೋಡಿದ್ವಿ. ಓಡಾಡಿಯವರೆಲ್ಲ ಗೊತ್ತಿಲ್ಲ, ಅವರೇ ಅಂತ ಗೊತ್ತು, ಬಟ್ ಇಲ್ಲೆಲ್ಲ ಬಂದಿಲ್ಲ ಜಾಸ್ತಿ. ಬನ್ನಿ ಹೋಗೋಣ. ಆಲ್ರೆಡಿ ಇನ್ನೂ ಜನ ಜಾಸ್ತಿ ಆಗ್ಬಿಟ್ಟಾರಲ್ಲ ಬೆಳಗ್ಗೆನೆ. ಅಂದರೆ ನಾವು ನೋಡಿ, ಬಂದಿದ್ದ ಟೈಮ್ ಕೂಡ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ, ಇಲ್ಲಾಂದ್ರೆ ಇನ್ನೂ ಜನ ಜಾಸ್ತಿ. ನೋಡ್ತಾ ಇದ್ದೀನಿ, ಫುಲ್ ಜನ. ಹೋಯ್ತವ್ರೆ. ಜಾಕಿ JA, ಅದು JO ಅಲ್ಲ, ಡಿಫರೆಂಟ್. ಇಲ್ಲೆಲ್ಲ ಇಷ್ಟೊಂದು ಕಡಿಮೆ ಮಾಡ್ತಾರೆ ಅಂತ ಏನಂತ ಅಂತೀನಿ. ಅದಕ್ಕೆ ಏನಕ್ಕೆ ಕಡಿಮೆ ಮಾಡ್ತಾರೆ ಗೊತ್ತಾ ನಿಮಗೆ? ಏನಕ್ಕೆ ಕಡಿಮೆ ಮಾಡ್ತಾರೆ? ಅದು ಏನಕ್ಕೆ? ನೀನು ಆಚೆ ಬಟ್ಟೆ ಒಣಗಾಕಿರ್ತೀಯ, ಸಾಮಾನು ವಾಶ್ ಮಾಡಿ ಇಲ್ಲೇ ನಾ ಮಾರೇದಿ ಬಂದ್ರೆ ನಿಂಗೆ ಸಿಗುತ್ತೆ. ಒಣಗಾಕಿರೋ ಬಟ್ಟೆ ತಗೊಂಡೋಗ್ಬಿಡ್ತಾರೆ. ಮಾರೇದಿ ಬಂದು ನಿಂಗೆ ಸಿಗುತ್ತೆ. ನಿನ್ನ ಬಟ್ಟೆ ಹುಡುಗರಿಲ್ಲಿ. ಓ, ನನ್ನ ಬಟ್ಟೆ ನಂಗೆ ಸಿಗುತ್ತೆ. ಓ ಮೈ ಗಾಡ್. ನಮಗೆ ಏನೇನು ಬೇಕೆಲ್ಲ ಸಿಗುತ್ತೆ. ಹಾಂ, ಕಣ್ಣು ತಂಪು ಮಾಡಿದಾಗ ಆ ಕಡೆ ಹುಡುಗಿರು ಕಾಣಿಸ್ತು. ವೆರಿ ಇಂಟ್ರೆಸ್ಟಿಂಗ್. ಲಂಗ ಥರ ಪ್ಯಾಂಕ್ ಹಾಕೊಂಡಾಗ ಎಲ್ಲ ಫುಲ್ ಎಲ್ಲ ಏನಂತಾರೆ, ಊರಿಂದ ಬಂದಿರೋರೇ ಇದ್ದಾರೆ. ನಮ್ಮೂರವರೆಲ್ಲ ಯಾರು ಇರಲ್ಲ. ಈ ಸ್ವಲ್ಪ ಜನ ಪ್ಯಾಂಟ್ಗಳನ್ನ ಝೂಮ್ ಮಾಡಿಸ್ತೀನಿ ರೀ, ನೋಡ್ರಿ. ಊರಿಗೆ ಅಂತಾನೆ ಆಗಿರುತ್ತಾ ಇಲ್ಲ ನಮಗೆ ಅಂತ ಆ ಥರ ಒಬ್ಬೊಬ್ರು ವಿಚಿತ್ರವಾಗವ್ರೆ. ಹೌದು. ಬಟ್ ಸ್ಟುಡಿಯೋ ಹೆಸರು ಹಾಳು ಮಾಡ್ತಾವ್ರೆ, ಕೂಗ್ತಾವ್ರೆ ರೋಡಲ್ಲಿ ಜೂಡಿಯೋ ಅಂತ. ಹೌದು. ನೀವು ಅರ್ಧಕ್ಕರ್ಧ ಜನ ಬೆಂಗಳೂರು ಫುಲ್ ಐತೆ. ಇಲ್ಲಿ ಅರ್ಧಕ್ಕರ್ಧ ಜನ ಕನ್ನಡದವ್ರಿಗಿಂತ ಕೇರಳದವ್ರನ್ನೇ ಜಾಸ್ತಿ ನೋಡ್ತಾರೆ. ಬೇಕಾದ್ರೆ ಒಂದು ರೌಂಡ್ ತೋರಿಸಿ, ಕಾಣಿಸಲ್ಲ. ಹೌದು, ಅದೇ ಹೇಳಿದ್ದು. ನಮ್ಮೂರವ್ರು ಇಲ್ವೇ ಇಲ್ಲ, ಬರೀ ಬೇರೆ ಊರವರೇ ಇದ್ದಾರೆ. ನಾವು ನಮ್ಮವ್ರಿಗಿಂತ ಜಾಸ್ತಿ ಬೇರೆಯವ್ರೆ ಒಳಗಡೆ ಹಾಕೊಳ್ಳೋದು. ಹಾಕೊಂಡು ಹಿಂಗೆ ಹಾಕ್ಬಿಟ್ಟಿದ್ದೀವಿ. ಹೌದೌದು. ಹಿಂಗ ಜಾಸ್ತಿ ಬ್ರೋ ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಭಾಳ ಜೋರು. ಅಂಕಲ್ ಸೆಲ್ಫಿ ಶೇಡ್ಸ್ ಎಲ್ಲ ಅಲ್ಲ ಐತೆ. ನಾನು ಶೇಡ್ಸ್ ತಗೋತೀನಿ ಇವಾಗ. ಶೇಡ್ಸಾ? ಶೇಡ್ಸ್ ಎಲ್ಲ ಬರೀ 100 ರೂಪಾಯಿ ಅಷ್ಟೇ. ಓನ್ಲಿ 100 rupees. ನೀವೆಲ್ಲ ನೋಡಿ, ಮುಕ್ಕಾಲು ಜನ ಮಲಯಾಳಿಸೇ ಕಾಣಿಸ್ತಾರೆ. ಹೌದು, ಕೇರಳಕ್ಕೆ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸತೀಶ್ ಬ್ರೋ ನೋಡಿದ್ರೆ ಎಲ್ಲರೂ ಹೇಳ್ತಾರೆ ಹಿಂದಿಯವರು ಜಾಸ್ತಿ ಇರೋದು ಅಂತ. ನಾನು ಹೇಳ್ತೀನಿ ಅಲ್ಲ, ಮಲಯಾಳದ್ರು ಅದೇ ಹೇಳ್ತಾ ಇರೋದು. ನಾನು ಸ್ಪೆಕ್ಸ್ ತಗೋತಾ ಇದ್ದೇನೆ. ಇವಾಗ ನಾನೇನು ಹಾಕಿದ್ದೀನಿ ಕೂಡ ಇಲ್ಲ, ಆದರೆ ಇಲ್ಲ, ಅದು ಇದೇ ಥರ ಸ್ಪೆಕ್ಸ್ ಇಲ್ಲ. ಇದು ಫೈನಲಿ ಒಂದು ತಗೊಂಡ್ವಿ. ಫಸ್ಟ್ ಶಾಪಿಂಗ್ ಬಂದು ಶೇಡ್ಸ್ ತಗೊಂಡಿದ್ದೀವಿ. ಚೆನ್ನಾಗಿದೆ. 100 rupees ಜೊತೆ ಬಾಕ್ಸ್ ಎಲ್ಲ ಕೊಟ್ಟವ್ರೆ. ಅದು 100 ರೂಪೀಸ್ಗೆ ವರ್ತ್ ಅಂತ ಹೇಳ್ಬೋದು. ನೀವು ಬನ್ನಿ, 100 ರೂಪೀಸ್ಗೆಲ್ಲ ಆರಾಮಾಗಿ ತಗೋಬಹುದು. ಏನು ಬೇಕಾದ್ರೆ ತಗೊಳ್ಳಿ, 100 rupees.
ಬ್ರೋ ವೆಲ್ಕಮ್ ಟು ಕೇರಳ. ಬರೀ ಇಂಥದೆಯಾ? ಅಯ್ಯೋ ಎಲ್ಲ ಮಲಯಾಳೀಸ್ಗಳೇ ಇರೋದು ಗುರು. ಕನ್ನಡದವ್ರು ಒಬ್ರು ಅಂದ್ರೆ ಎಲ್ಲ ಒಂದು 100% ಒಂದು 10% ಕಾಣಿಸ್ಬೋದು. ಕಾರ್ತಿ ವೆಲ್ಕಮ್ ಟು ಕೇರಳ. ಗೈಸ್ ನಾವು ಕೇರಳಕ್ಕೆ ಬಂದಿದ್ದೀವಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಎಷ್ಟು ಜನ ಇದ್ದಾರೆ ಅಂದ್ರೆ ಕನ್ನಡದವ್ರು ಯಾರು ಇಲ್ಲ. ಅಣ್ಣ ಒಂದ್ಸರಿ ಕಿರ್ಚ್ಬಿಡೋಣ 100 ಅಂತ. ಮಾಡಕ್ ಬಂದ್ಯಾ ಚಾರ್ಜ್ ಅವ್ರು ಹೇಳ್ತಾವ್ರ. ನಾವು ಪರ್ಚೇಸ್ ಮಾಡಕ್ ಬಂದಿಲ್ಲ, ಎಕ್ಸ್ಪ್ಲೋರ್ ಮಾಡಕ್ ಬರ್ತೀವಿ. ಇಲ್ಲಿ ಯಾರು ಜೋರಾಗಿ ಕೂಗ್ತಾರೋ ಅವ್ರಿಗೆ ವ್ಯಾಪಾರ ಜಾಸ್ತಿ ಆಗೋದು. ಗೈಸ್ ನಾವು ಬರೀ ಓಡಾಡ್ಕೊಂಡಿದ್ದೀವಿ. ಎಕ್ಸ್ಪ್ಲೋರಿಂಗ್ ಫುಲ್ ಮೆಜೆಸ್ಟಿಕ್. ಇದು ಮಿಡ್ ಆಫ್ ಬ್ಯಾಂಗ್ಳೂರ್ ಇರೋದ್ರಿಂದ ಬರೋ ಜನ ಎಲ್ಲ ಇಲ್ಲೇ ಇದ್ದಾರೆ. ಅದರಲ್ಲಿ ಗಾಡಿಗಳು ಬೇರೆ, ಇಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ. ಗೈಸ್ ಇಲ್ಲಿ ನಡೆಯೋಕ್ಕೆ ಜಾಗ ಇಲ್ಲ. ಅದರಲ್ಲಿ ಬೇರೆ ಈ ಗಾಡಿಗಳನ್ನೇ ಬಿಡಬಾರ್ದು ಬ್ರೋ. ಈ ವಾಶು ಗಾಡಿಗಳು ಬಿಟ್ಟರೆ ನಡೆಯೋಕ್ಕೆ ಜಾಗ ಇರೋಲ್ಲ. ಸಖತ್ ಬಿಸಿಲು ಸ್ಟಾರ್ಟ್ ಆಗೋಯ್ತು, ಅದಕ್ಕೆ ಜಾಕೆಟ್ ಬಿಚ್ಬಿಟ್ಟೆ. ಓ ಮೈ ಗಾಡ್. ಡೈಲಿ ಹಿಂಗಿರುತ್ತಾ ಇಲ್ಲಾಂದರೆ ಇವತ್ತು ಮಾತ್ರನಾ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಜನ ಇದ್ದಾರೆ, ಏನು ಅಂತ ಗೊತ್ತಿಲ್ಲ. ಗೈಸ್ ಫಿಶ್ ಎಲ್ಲ ಮಾರ್ತಾವ್ರಿ ಇಲ್ಲಿ. ಏನು ಸಿಗಲ್ಲ ಹೇಳ್ರಿ, ಪ್ರತಿಯೊಂದು ಸಿಗ್ತೈತೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಮೆಜೆಸ್ಟಿಕ್. ನೋಡಿ ಪ್ರತಿಯೊಂದು ಐಟಮ್ ಐತೆ, ಏನೇನು ಬೇಕು ಪ್ರತಿಯೊಂದು ಐಟಮ್ ಐತೆ. ಬಟ್ ಇದು ಯಾವಾಗಲೂ ಸಂಡೇನ. ಹೌದೌದು ಅಲ್ಲೋಡಲ್ಲಿ ಎಲ್ಲೋದ ಕಾರ್ತಿ ಅಲ್ಲೋಯ್ತು. ಓಯ್ ಅಂತ ಕಿತ್ತಾಡ್ತಾರೆ. ಗೈಸ್ ಒರಿಜಿನಲ್ ಫಾಸ್ಟ್ ಟ್ರ್ಯಾಕ್ ಜಸ್ಟ್ ಫಸ್ಟ್ ಕಾಪಿ 200 rupees. ಜಸ್ಟ್ ನೋಡ್ರಿ, ಫುಲ್ ಒರಿಜಿನಲ್ ಜಸ್ಟ್ 200 rupees. 200 ರೂಪಾಯಿ ಅಂತ ಗೈಸ್ ಇದು. ನಮಗೆ ಯಾವ್ಯಾವ ಬ್ರ್ಯಾಂಡ್ ಬೇಕೋ ಎಲ್ಲ ಬ್ರ್ಯಾಂಡ್ ಐತೆ ಜಸ್ಟ್ 200 rupees. ನೆಕ್ಸ್ಟ್ ಲೆವೆಲ್ ಆಗೈತೆ. ಬಟ್ ಇವೆಲ್ಲ ತಗೊಂಡ್ರೆ ಬಂದರೆ 2 ದಿನ, ಇಲ್ಲಾಂದರೆ 1 ವಾರ, ಇಲ್ಲ 10 ದಿನ ಅಷ್ಟೇ ಮ್ಯಾಕ್ಸ್. ಗೈಸ್ ಹೆಂಗೈತೆ ಅಂದರೆ ಇದು ಯಾವುದೇ ನೋಡಿದ್ರು ತಗೋಬೇಕು ಅನಿಸ್ತೈತೆ, ಬಟ್ ತಗೊಳಕ್ಕೆ ಇಷ್ಟ ಐತೆ. ಸುಮ್ಮನೆ ಇದು ತಗೊಂಡ್ರೆ ವೇಸ್ಟ್. ಯಾವುದೇ ನೋಡಿದ್ರು ತಗೋಬೇಕು ಅನಿಸ್ತೈತೆ, ಅಷ್ಟು ಚೆನ್ನಾಗಿ. ಎಲ್ಲ ಫುಲ್ ಫಸ್ಟ್ ಕಾಪಿ ವಾಚ್, ಫುಲ್ ಎಲ್ಲ ಫಸ್ಟ್ ಕಾಪಿ. ಬರೀ 200 rupees ವಾಚ್. ನಮ್ಮ ಬಾಯ್ಸ್ ಹೆಂಗೆ ಅಂದರೆ ಎಷ್ಟೇ ಇದ್ರು ನಮ್ಮ ಹತ್ರ ಮತ್ತೆ ಯಾವುದೋ ನೋಡಿದಾಗ ತಗೋಬೇಕು ಅನ್ಸುತ್ತೆ, ಆ ಥರ ಇದು. ಸೊ ನಮ್ಗೆ ಯಾವ್ದು ತಗೋಬೇಕಂತ ಅನಿಸ್ತಾ ಇಲ್ಲ. ಜಸ್ಟ್ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ ಇವಾಗ ಹೆಂಗಿರುತ್ತೆ ಅಂತ. ಹೋದ್ರೆ ಬ್ರೋ ಫುಲ್ ಐಡಿಡಾಸ್ ಅದು ಇದು ಅಂತ ಬರೀ ಪೂಮಾ ಅದು ಇದು ಸಿಗುತ್ತೆ ನೋಡಿ. ಓಡಾಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಹುಡುಗಿ ನೋಡಿ ಹುಚ್ಚ ಬಿಡಿದೀನಿ ಗುರುದನ, ಹುಚ್ಚ ಬಿಡಿದೀನಿ. ಒಂದು ಬ್ಯೂಟಿ ಕಾಣಿಸ್ಕೊಂಡ್ಬಿಡ್ತು ಗ್ಯಾಪಲ್ಲಿ. ಜಾಮ್. ಓ ಮೈ ಗಾಡ್. ಏನು ಬ್ರೋ ಇಷ್ಟೊಂದು ಮೆಜೆಸ್ಟಿಕಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂತ ಇವತ್ತೇ ನೋಡ್ತಾ ಇದ್ದೀವಿ. ಇವಾಗ ಸ್ವಲ್ಪ ಫ್ರೀ ಅನಿಸ್ತೈತೆ, ಇದರಿಂದ ಆಚೆ ಬಂದು ಅಲ್ಲೆಲ್ಲ ಫುಲ್ಲು ಒಳಗಡೆ ನಮ್ಮ ಮೇಲೆ ಬಿದ್ದುಬಿಡ್ತಾವ್ರು. ಅಲ್ಲ ಇಲ್ಲಿ ಯಾಕೆ ಗೊತ್ತಾ ಜನ ಇಲ್ಲ, ಇಲ್ಲಿ ಜಾಸ್ತಿ. ಅಲ್ಲೆಲ್ಲ ರೇಟ್ ಕಮ್ಮಿ, ಸ್ವಲ್ಪ ಆಚೆ ಬಂದಮೇಲೆ ರೇಟ್ ಜಾಸ್ತಿ. ಅದಕ್ಕೆ ಜನ ಇಲ್ಲ, ಇಲ್ಲಿ ಫುಲ್ ಖಾಲಿ ಓಡಾಡ್ತಾರೆ. ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ಜನ ಇರ್ತಾರೆ. ಖಾಲಿ ಪರವಾಗಿ ಬರ್ತಾರೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ನೋಡ್ತಾರೆ. ಯಾವ 100 ರೂಪಾಯಿಗೆ 3 ಸಿಗುತ್ತೆ ಅಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ. ಜನ್ಮಕ್ಕೆ ಹೋಗೋ ಸಕ್ಕದಾಗ ಕಾಣ್ತೈತೆ, ಸಕ್ಕದಾಗೈತೆ. ಆಕ್ಚುಲಿ ಶೇಡ್ಸ್ ಚೆನ್ನಾಗಿದೆ, ಅದೊಂದೇ ವರ್ತ್ ಆಗಿದೆ. ಅದನ್ನ ಮಾತ್ರ ತಗೊಂಡ್ವಿ ಅಷ್ಟೇ. ಇನ್ ಬೇರೆ ತಗೊಳ್ಳೋದು ಯಾವುದು ಏನು ಆಗಲ್ಲ ಇಲ್ಲಿ. ತಗೊಳ್ಳೋದು ಚೆನ್ನಾಗಿದ್ರು ತಗೊಳ್ಳೋದು ಬೇಡ ನಾವು. ಸುಮ್ಮನೆ ಆಮೇಲೆ 1 ವಾರಕ್ಕೆಲ್ಲ ಹೋಗ್ಬಿಡುತ್ತೆ. ನೋಡಿ ಹುಡುಗಿ ನೋಡಿ ನೆಕ್ಸ್ಟ್ ಎಲ್ಲಿಗೆ ಬ್ರೋ? ಇದು ಆಕ್ಚುಲಿ 1 ವೇ ಆಯ್ತಾ? ಓ
ಇಲ್ಲೆಲ್ಲ ಇವರೆಲ್ಲ ಏನು ಮಾಡಿ ಗಾಡಿನೇ ಬಿಡಬಾರ್ದಿಲ್ಲ, ಸುಮ್ಮನೆ ಜನ ಓಡಾಡಕ್ಕೆ ಮಾತ್ರ ಬಿಟ್ಬಿಡ್ಬೇಕು. ಗಾಡಿ ಬಿದ್ರೇನೆ ವಾಶು. ಇಲ್ಲೇನಾದ್ರು ನಿಮ್ಮ ಕಣ್ಣು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹಾಕೊಂಡು ಓಡಾಡ್ಬಿಟ್ರಿ ಅನ್ಕೊಳ್ಳಿ, ಕಾಲ್ ಮೇಲೆ ಹತ್ತಿಸ್ಕೊಂಡು ಹೋಗ್ತಾರೆ. ಲಾಸ್ಟ್ ಟೈಮ್ ಆಗಿತ್ತಂಗೆ, ಅದಕ್ಕೆ ಓಡಾಡ್ಬೇಕಾದ್ರೆ ಹುಷಾರಾಗಿ ಓಡಾಡಿ. ಆಮೇಲೆ ನಿಮ್ಮ ಫೋನ್ಗಳು ಪರ್ಸ್ಗಳು ಎಲ್ಲ ಹುಷಾರಾಗಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ಗ್ಯಾಪ್ ನಮ್ಮ ಅಮ್ಮನೇ ಟೆನ್ಷನ್ ಆಗ್ಬಿಡ್ತಾರೆ. ನಾನು ಏನದು ಗೋವಾ ತಗೊಳ್ಳೋಣ ಅಂತ ಹೋದೆ, ಅಲ್ಲಿ ನೋಡ್ರೆ 10 ರೂಪಾಯಿ ಚೇಂಜ್ ಇಲ್ಲಪ್ಪ, ಫೋನ್ಪೇ ಮಾಡು ಅಂತ. ಇಲ್ಲೊಂದೈತಾ? ಇದೆಲ್ಲ ಹಾಕೊಳ್ಳಲ್ಲ ಕರ್ತೀವಿ. ಕೀರ್ತನ ಇದು ನಿನ್ಗೇನೆ, ನಿಮ್ಮ ಅಣ್ಣ ತಗೋತಾವನೆ. ಅವ್ಳು ಆಗ್ತಾಳೆ ಇಲ್ವಾ ಅಂತ ಡೌಟ್ ಅದು. ಹಾಂ, ಅದು ಬೇರೆ. ಇದು ಇಷ್ಟಾಯ್ತಲ್ಲ, ಅದಕ್ಕೆ ಹಾಕೊಳ್ಳಲ್ಲ. ನನ್ನ ಪಾಯ್ಸನ್ ಕುಟೋಲ್ ಕೊಡ್ಬಿಡಿತಾಳೆ, ಅದು ಬೇರೆ ವಿಷಯ. ನನ್ನ ಪಾಯ್ಸನ್ ಕುಟೋಲ್ ಕೊಡ್ಬಿಡಿತಾಳೆ, ಅದು ಬೇರೆ ವಿಷಯ. அவன் என் தங்கச்சி மட்டும் இல்ல, என் கூட பிறந்த இன்னொரு பாதி. கருவாச்சி உடல் உருவாச்சி. ಇದು ಆಗ್ತಾಳೆ ಇಲ್ವಾ ಡೌಟ್ ಕರೆಕ್ಟ್. ಸುಮ್ಮನೆ ಆಮೇಲೆ ತಗೊಂಡು ವೇಸ್ಟ್ ಆಗ್ಬೋದು. ಹೆಲ್ಮೆಟ್ ಶೂಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಶೂಸ್ ಫಸ್ಟ್ ಟೈಮ್ ನೋಡ್ತೀನಿ. ಶೂಗಳು ನೋಡೇ ಇಲ್ಲ ನಾವು ಶೂಸ್ಗೆ ಅಟ್ರಾಕ್ಟ್ ಆಗೋದು ಜಾಸ್ತಿ. ಏನಾದ್ರು நில்சு 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 ப்ளே ப்ளೇ ನೋಡ್ ಬರ್ತಿಲ್ಲ, ನೋಡ್ಬಿಟ್ಟೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. 4 ಕಿಸ್ ಮಾಡೋರೆಲ್ಲ ಹಿಂದಿಯವರು, ತಗೊಳ್ಳೋರೆಲ್ಲ ಮಳೆಯವರು. ಹೌದು, ನೋಡೋರೆಲ್ಲ ನಮ್ಮವ್ರೆಲ್ಲೋದ್ರು. ಕನ್ನಡದವ್ರು ಎಲ್ಲಿದ್ದೀರಾ? ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ. ಯಾರಾದ್ರೂ ಒಬ್ರಾದ್ರೂ ಕಾಣಿಸ್ಕೊಳ್ಳಿ, ಒಬ್ಬರಾದ್ರೂ ಬೇಡವಾ? ಸಾರಿ ಬ್ರೋ, ಯಾರು ಸಿಗಲ್ಲ ಬ್ರೋ. ನಮ್ಮ ಕನ್ನಡದಲ್ಲ ಫುಲ್ ರಿಚ್. ಅದು ಬರೀ ಶೋರೂಮ್ಗಳಲ್ಲಿ ತಗೋತಾರೆ ನಮ್ಮ ಥರ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಅವರು ತಗ್ ಲೈಫ್ ನಾವು ಬರೀ ಇದ್ರ ಮಾತ್ರ ನೋಡ್ತಾ ಇದೀವಿ. ಯಾರು ಕಾರ್ಡೆ ತಗೊಂಡ್ರೆ ತಗೊಳ್ಳೋದು. ಶೇಡ್ಸ್ ಒಂದೇ ಬರ್ತಾ ಇದೆ. ಆಕ್ಚುಲಿ ಎರಡು ನಾವು ತಗೊಂಡ್ಬಿಟ್ಟಿದ್ದೀರ ಸೇಮ್ ಸ್ವ್ಯಾಗ್ದು ಒಂದು ತಗ್ ಲೈಫ್ ತಗೊಂಡ್ಬಿಡೋಣ. ಹಾಕೊಂಡ್ಬಿಡಿ, ಇದು ಹಾಕೊಂಡ್ಬಿಡೋಣ. ಹಾಕೊಂಡಿರಿ. ದೊಡ್ಡದಾಗೆ ಐತೆ, ದೊಡ್ಡದಾಯ್ತಲ್ವಾ ಆದ್ರೆ. ಅಪ್ಪೆ ಪೋಟಿ ಅದೇ ಅರ್ರ, ಅದೇ ನಳ ಇಂಚಿ ಕತ್ತಾದ್ರೆ ಹಚ್ಚೋಣ. ಗೈಸ್ ಇವಾಗ ಅವ್ರಿಬ್ಬರನ್ನ ನಿಲ್ಸಿ ಹುಡುಗಿರ ಬ್ಯೂಟಿ ಪ್ರಾಡಕ್ಟ್ಸ್ ಎಷ್ಟು ಕಡಿಮೆ, 50 ರೂಪಾಯಿ ಅಂತ ಗುರು. ಇದಾ ಯಾರು ಕೊಡ್ತಾರ? 50 rupees ಅಂತ ನೋಡಿದ್ರೆ ಎಲ್ಲ 50. ನಮಗೆ ಒಂದು ಫೇಸ್ ವಾಶ್ ಸಿಗಲ್ಲ ಕರೆಕ್ಟ್ ಆಗಿ. ಹುಡುಗಿರಿಗೆ ಮಾತ್ರ ಎಲ್ಲ ಇದೆ. ಅಯ್ಯಪ್ಪ, ಬಜಾರ್ ಅಂದ್ರೆ ಬಜಾರ್ ಬ್ರೋ. ಇವ್ರಿಗೆ ಹುಡುಗಿರು ತುಂಬಾ ಚೀಪಾಗಿ ಸಿಕ್ಬಿಡುತ್ತೆ. ಹೌದು, ಎಲ್ಲರಿಗೂ ಅಲ್ಲ, ಎಲ್ಲ ಕೆಲವೊಬ್ರು ಹುಡುಗರಿಗೂ. ಬಟ್ ಹುಡುಗರಿಗೆ ಜಾಸ್ತಿ, ಹುಡುಗರಿಗೆ ಕಂಪೇರ್ ಮಾಡೋದು. ನಾನು ನೋಡ್ರಿ, ನಾನು ಕ್ಯಾಮ್ರಾ ತಿರುಗಿಸಿ. ಇವತ್ತು ನಾವು ಯಾವ್ದು ಸಂಡೇ ಬಜಾರ್ 200 ಚೆನ್ನಾಗಿದೆ. ಅಮ್ಕೆ ಬ್ರೋ. ಅಯ್ಯೋ ಡಬಲ್ ಮೀನಿಂಗು ಸಾರ್. ಗೈಸ್ ಇವಾಗ ನಾವೆಲ್ಲ ನೋಡಾಯ್ತು. ಆ್ಯಂಡ್ ನಮ್ಮ ಮನೆ ಹತ್ರ ಅವ್ರ ಹೆಸರೇನು ಬ್ರೋ? ಅವರು ವಿಕಾಸ್ ಅಣ್ಣ ಅವ್ರಿಗೆ ಏನದು ಚಾಕು ಬೇಕಂತೆ. ಮನೆ ಅಂತ ಬರ್ತಾ ಇದೀವಿ. ಆಮೇಲೆ ಚಾಕು ಬೇಕಂತೆ. ಅವೆರಡು ತಗೊಂಡು ಹೋಗೋಣ ಇವಾಗ. ನಮ್ದೇನು ಶಾಪಿಂಗ್ ಎಲ್ಲ ಮಾಡಲ್ಲ ಇಲ್ಲಿ. ಜಸ್ಟ್ ಶಾಪಿಂಗ್ ಅಂದ್ರೆ ಶೇಡ್ಸ್ ತಗೊಂತೀವಿ ಅಷ್ಟೇ. ಅಂದ್ರೆ ಕಡಿಮೆ ಸಿಗುತ್ತೆ ನಮ್ಮ ಬೇರೆದ ತಗೊಳೋಕ್ಕಿಂತ. ಬ್ರೋ ಜಾಕೆಟ್ಸ್ ಚೆನ್ನಾಗಿತ್ತು ಬ್ರೋ. ಅದಕ್ಕೆ ನೀವು ಕೇಳೋದು, ಅದಕ್ಕೇನಂತೆ ಅವನೇ ಹೊಂಟೋಗ್ಬಿಟ್ಟ ಸೈಡ್ಗೆ. ಬ್ರೋ ನಮ್ಮ ಮೆಜೆಸ್ಟಿಕ್ ಅದೇ 200-300 ಇಲ್ಲೇ ಬ್ರೋ. ನಮ್ಮ ಮೆಜೆಸ್ಟಿಕ್ ಇಂದ ಚಿಕ್ಕಪೇಟೆಗೆ ಬಂದ್ಬಿಟ್ವಾ? ಅಂದ್ರೆ ಎಲ್ಲ ಸಂಡೇ ಬಜಾರಿಂದ ಚೌರ್ ಬಜಾರಿಂದ ಚಿಕ್ಕಪೇಟೆ, ಮುಂದೆ ಹೋದ್ರೆ KR ಮಾರ್ಕೆಟ್. ಇವಾಗ ಹೌದು ಗೈಸ್, ನಾವು ಈ ತುರೆಮನೆಗೆ ಹುಡ್ಕೊಂಡು ಹೋಗ್ತೀವಿ. ತುರೆಮನೆ ಮನೆ ಅಲ್ಲೋ ಹಿಂದೆ ಹೋದ ಅವನು. ತುರಿಯೋ ಮನೆ ಹುಡುಕೊಂಡು ಹೋಗ್ತಾ ಇದೀವಿ. ಇಲ್ಲೇ ಐತೆ ಬ್ರೋ, ಇಲ್ಲಿ ಇಲ್ಲಿ ಬ್ರೋ. ಇದೆಲ್ಲ ನೋಡಿ, ಇದೆಲ್ಲ ಬನ್ನಿ. ಇಲ್ಲೂ ಇಲ್ಲ. ತುರಿಯಮಣೆ ನರ ಹೇಳ್ಕೊಂಡ್ ಬರಬೇಡ. ಆಮೇಲೆ
ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆ ಬಂದ್ಬಿಟ್ಟಿದ್ವಿ, ಅಂದರೆ ಎಲ್ಲ ಹತ್ತತ್ರನೇ ಇರೋದು. ಆ್ಯಂಡ್ ನಾವು ಬೇರೆ ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಬಂದಿಲ್ಲ. ಬೆಳಗ್ಗೆ ಡೈರೆಕ್ಟ್ ಊಟನೇ ಮಾಡ್ಬೇಕು ಇವತ್ತು. ಬ್ರೇಕ್ಫಾಸ್ಟ್ ಇಲ್ಲ ನಮಗೆ. ಸೊ ಇವಾಗ ಹೋಗೋಣ ಬನ್ನಿ. ಗೈಸ್ ನಾವು ಹಂಗೆ ಹೋಗ್ತಾ ಯಾವುದಾದ್ರು ಏರಿಯಾಗೆ ಬರ್ತಾ ಇದೀವಿ ನೋಡಿ. ಇದು ಸುಲ್ತಾನ್ ಪೇಟೆ ಅಂತೆ. ಫಸ್ಟ್ ಮೆಜೆಸ್ಟಿಕ್ ಆಯಿತು, ಆಮೇಲೆ ಚಿಕ್ಕಪೇಟೆ ಆಯಿತು. ಇವಾಗ ನಾವು ಬಂದಿರೋದು ಸುಲ್ತಾನ್ ಪೇಟೆಗೆ. ಅದು ಚಿಕ್ಕಪೇಟೆ ಒಳಗಡೆನೇ ಇರೋದು. ಕೊಟ್ಬಿಡಿ, ಹೆಲ್ಮೆಟ್ ಅನ್ನು ಕೊಟ್ಬಿಡಿ, ಬರ್ತಾ ಇರ್ತೀನಿ. ನೀವೆಲ್ಲ ಕೈ ನಡೆಸ್ಕೊಂಡ್ ಬನ್ನಿ ಅಲ್ಲಿಂದ. ಓಕೆ ಫ್ರೆಂಡ್. ನಮ್ಮ ಜಿಮ್ಮರ್ ಕಾರ್ತಿ ಇವಾಗ ನೋಡು ಹಿಂಗೆ ಮಾಡ್ಬಿಟ್ಟು ಕಬ್ಬು ಚೆನ್ನಾಗಿರುತ್ತೆ ವರ್ಕೌಟ್ ಮಾಡೋಕ್ಕೆ. ಅವೆಲ್ಲ ಫುಲ್ ಇವಾಗ ಜಿಮ್ಮರ್ಸ್ ಇವಾಗ ಕಾರ್ತಿ ಅದನ್ನ ನೋಡ್ಕೊಂಡು. ಫೈನಲಿ ನಮ್ಮ ವಿಕಾಸ್ಪುರಗೆ ಅವರ ಹೋಟ್ಲಿಗೆ ಒಂದು ಸ್ಮಾಲ್ ಶಾಪಿಂಗು, ಒಂದು ಗಿಫ್ಟು ತಗೊಂಬಿಟ್ವಿ. ಒಂದು ತುರೆಮಣೆ, ಒಂದು ಚಾಕು. ಕಾರ್ತಿ ಏನೋ ಯೋಚನೆ ಮಾಡ್ತಾ ಸ್ವ್ಯಾಗ್ ಇದೆಲ್ಲ ಆಗ್ತೀರಿ. ಇದು ನಿನ್ಗೆ ಹಾಕ್ಬಿಟ್ಟು ಇದು ನಾನು ಹಾಕೋಣ ಅಂತ ಯೋಚನೆ ಮಾಡ್ತೀನಿ. ಬೇಡ ಬರ್ತಾ ಇದೀನಿ. ಇದು ಅಲ್ಲ ಇವಾಗ ಇಷ್ಟು ಜನ ಬರೀ ಸಂಡೇ ಮಾತ್ರನೇ ಇಲ್ಲ ಡೈಲಿ? ಇಲ್ಲ ಡೈಲಿ ಇರುತ್ತೆ, ಬಟ್ ಅದೇ ಇಷ್ಟೊಂದಿರಲ್ಲ ಬರೀ ಸಂಡೇ ಮಾತ್ರ. ಕಾಲಿಡರ್ ಕಪ್ಪಲ್ ಇಲ್ಲ 20 ವೇಸ್ಟ್ ಮಾಡಕ್ಕೆ ಬಂದ ಹತ್ರ ಒಂದು 4 ಗ್ಲಾಸ್ ಇಸ್ಕೊಳ್ಕೊಂಡ್ಬಿಟ್ಟೆ. ಹೌದು ಓಹೋ ಜನ ಸಾಗರ. ಹೋಗಿ ಬನ್ನಿ ಜನರೇ, ಬನ್ನಿ. ಅಯ್ಯೋ ಯಾಕೆ ಜನರೇ? ನಗ್ಲಿ ಬನಾನ. ನಗ್ಲಿ ಬನಾನ. ಯಾರು ಚಿಕ್ಕ ಮಕ್ಳು ಬಂದ್ರೆ ಪಕ್ಕ ಕಳ್ದೋಗ್ಬಿಡ್ತಾರೆ. ಯಾರು ಒಂದೊಂದ್ಸತಿ ಕಳ್ದೋಗ್ಬಿಟ್ಟಿರ್ತೀವಿ. ಚಿಕ್ಕ ಮಕ್ಳಾರ ಒಟ್ಟಿಗೆ ಸಿಂಗಲ್ ಆಗಿ ಬರಬೇಡಿ, ಜೊತೆಲಿ ಯಾರೋ ಬಿಲ್ಡಿಂಗ್ ಕಟ್ತವ್ರೆ. ಬಿಲ್ಡಿಂಗ್ ಸೈಟಲ್ಲೆಲ್ಲ ಐಟಮ್ಗಳು ಹಾಕೊಂಡ್ಬಿಟ್ಟವ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಜಾಗ ಪ್ರತಿಯೊಂದು ಐತಿ. ಏನೇನು ಬೇಕು ಎಲ್ಲ ಐತೆ. ಕ್ರಾಕ್ಸ್ ಇದರಲ್ಲಿ ನಾವು ತಪ್ಪಿಸ್ಕೊಂಡು ಇವಾಗ ರೋಡ್ಗೆ ಹೋಗ್ಬೇಕು. ಇದರಲ್ಲಿ ಶೂಸ್ ಎಲ್ಲ ವರ್ತು ಬ್ರೋ, ಇಲ್ಲಿ ಬಟ್ಟೆಗಿಂತ ಶೂಸ್ ಎಲ್ಲ ತಗೊಬೋದು. ಶೂಸ್ ಎಲ್ಲ ಚೆನ್ನಾಗೈತೆ. ಇಲ್ಲಿ ಮೆಜೆಸ್ಟಿಕ್ನ ಸ್ವಲ್ಪ ಏನಂತಾರೆ ಗಲ್ಲಿ ತಿರ್ಗಾಡಿರೋರ್ಗೆ ಮಾತ್ರ ಸ್ವಲ್ಪ ಗೊತ್ತಾಗ್ಬಿಡುತ್ತೆ. ಇವಾಗ ನಾವೇನಾದ್ರು ಮತ್ತೆ ನಿಮ್ನ ಆ ಕಡೆಯಿಂದ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಒಳಗೆ ಬಂದ್ರೆ ತಗ್ಲಾಕೊಂಡ್ಬಿಡ್ತೀವಿ. ನಾಷ್ಟ ಸಾಪಡ್ ನಾವು, ಇಲ್ಲಾಂದ್ರೆ ಇದಕ್ಕೆ ಹೋಗ್ಬಿಡೋಣ ಅನ್ಲಿಮಿಟೆಡ್ಗೆ. ಫಸ್ಟ್ ನಾಷ್ಟ ಮಾಡೋಣ. 11 ಗಂಟೆ ಆಗ್ಲಿ. ಊಟ ಟೈಮ್, ಇವಾಗ ನಾಷ್ಟ ಟೈಮ್ ಅಲ್ಲ. ನಿಮ್ಗೆ ಯಾರ್ದಾರು ಗೊತ್ತಿತ್ತ ರೂಟ್? ಹೋಗೋಣ ಗೈಸ್. ಅನ್ಲಿಮಿಟೆಡ್ ಐತೆ, ಹಂಗೆ ಅದಕ್ಕೆ ಹೋಗ್ಬಿಡೋಣ. ಅನ್ಲಿಮಿಟೆಡ್ ಚಿಕನ್, ನಾನ್ ವೆಜ್ ಎಲ್ಲದಕ್ಕೂ ಬಾಯ್ಸ್. ನಾವೆಲ್ಲಿ ಬಂದ್ವಿ ಹೇಳು? ಸ್ಟಾರ್ಟಿಂಗ್ ನಿಂತ್ಕೊಂಡ್ವಲ್ಲ ಬಂದು, ಆ ಜಾಗದಲ್ಲಿ ನಿಂತಿದ್ದೀವಿ. ನಾವು ಹತ್ರ ಎಷ್ಟೇ ತಗೊಂಡ್ರು ಯಾವ್ದು ಹೊಸದೇನಾದ್ರು ನೋಡಿದೆ ಅದು ಮತ್ತೆ ತಗೋತೀವಿ ಅದನ್ನ. ಏನಿಲ್ಲ, ಕರೆಕ್ಟ್ ನಾವು ಶಾಪಿಂಗ್ ಮಾಡೋದು ಹೇಳ್ಕೊಡ್ತೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲಿಂದ ಯಾವ ದಾರಿ ಯಾವ ರೋಡ್ಗೆ ಹೋಗ್ಬಿಟ್ಟು ಯಾವ ರೋಡ್ಗೆ ಬರ್ಬೇಕೆಲ್ಲ ಹೇಳ್ತೀವಿ. ಹೌದು, ಆ ರೋಡ್ಗೆಲ್ಲ ಬಂದ್ಬಿಟ್ಟು ಅಂದ್ರೆ ರೂಟ್ ಸಮೇತ ಹೇಳ್ತೀವಿ. ನಾವು ಯಾರು ಆ ಥರ ಇದುವರೆಗೆ ಬ್ಲಾಗ್ ಮಾಡಿರಲ್ಲ. ರೂಟ್ ಸಮೇತ ಪೀಸ್ ಆಗಿ ಬಂದು ನೋಡ್ಕೊಂಡು ತಗೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗ್ರಿ. ಗೈಸ್, ದಿಸ್ ಈಸ್ ಸಂಡೇ ಬಜಾರ್ ನೋಡ್ರಿ. ನಮ್ಮ ಅಪ್ಪು ಎಲ್ಲೆಲ್ಲೋ ನಾವೇ ಎಲ್ಲೆಲ್ಲೋ ಪುನೀತ್ ರಾಜ್ಕುಮಾರ್, ವಿಷ್ಣು ದಾದ
ಓಕೆ ಗೈಸ್, ನೋಡ್ರಿ ಹೆಂಗಿದೆ ನಮ್ಮ ಸಂಡೇ ಬಜಾರ್ ಇವಾಗ. ಲಾಸ್ಟಾ? ಅಷ್ಟೇ, ಹೊರಗಡೆ ಹೋಗೋದು ಅಷ್ಟೇ. ಫುಲ್ ಮುಗಿಸ್ಕೊಂಡು ಹೋಯ್ತಾ ಇದೀವಿ, ಸಾಕು. ಬಿಸಿಲು ಜಾಸ್ತಿ ಆಗೋಯ್ತು, ಟ್ಯಾನ್ ಹಾಕ್ಬಿಡ್ತೀವಿ. ಇಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ, ಗಾಡಿಗಳು ಬೇರೆ ಸಾಯ್ತು. ಆರನ್ ನೋಡ್ತೀವಿ, ಹೊಡೆದು ಗಾಡಿಗಳಿಗೆ ಸಪ್ರೇಟ್ ರೂಟ್ ಮಾಡ್ಬಿಡ್ತೀವಿ. ಹೌದು, ನಾವು ಇಲ್ಲಿ ಓಡಾಡ್ಕೊಂಡಿರ್ತೀವಿ. ಆರ ನೋಡ್ಬೇಕು. ಬಂತಾ ಇರೋದೇ ಇದ್ರಲ್ಲಿ, ಅದ್ರಲ್ಲಿ ಬೇರೆ ಇದು ಓಡಾಡೋ ಜಾಗದಲ್ಲಿ ಬಂದು ಗಾಡಿಗಳು ಓಡಿಸ್ತಾವ್ರೆ. ಜುಡಿಯೋ ಈ ಆರ್ಚಿಂದ ನೀವು ಹೋದ್ರೆ ಈ ಆರ್ಚ್ ಬಜಾರ್ಗೆ ಹೋಗ್ತೀರಾ, Okay. ಸಂಡೇ ಬಜಾರ್ ಅಂತಾರೆ. Okay. ಈ ಆರ್ಚಿಂದ ಹೋಗ್ತೀರಾ ನೀವು, ಹಾ. ಇಲ್ಲಿ ಹೋದ್ರೆ ಮದ್ವೆಗೆ, ಅದೇ ಮದ್ವೆ ಸೀರೆ ಪಂಚಮಿ ಅಂತಾರಲ್ಲ, ಇದೆಲ್ಲ ಮದುವೆ ಐಟಮ್ಸ್ ಈ ಕಡೆ. ನೀವ್ ಈ ಕಡೆ ಹೋಗ್ತೀರಾ ಅಂದ್ರೆ ಸೀದಾ ಸ್ಟೇಷನ್ಗೆ ಹೋಗ್ತೀರಾ. ಏನಾದ್ರು ಕಳ್ದೋದ್ರೆ ಈ ಕಡೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ಬೋದು. ಈ ಕಡೆ ಹೋದ್ರೆ ಮನೆಗೆ ಹೋಗೋದು. ಹಿಂಗೆ ಹೋಗೋಣ. ಈ ಕಡೆ ಹೋದ್ರೆ ಎಕ್ಸಿಟ್. 4 ಆರ್ಚ್ ಐತೆ, ಒಂದೊಂದು ಆರ್ಚ್ಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡಿದೀವಿ, ಅವ್ರು ಹೋಗ್ಲಿ ಬೇಕಾದ್ರೆ. ಸಂಡೇ ಬಜಾರ್ ಬರೋದು ದೊಡ್ಡದಲ್ಲ, ಅಲ್ಲಿ ಬಂದ್ಮೇಲೆ ಹೆಂಗ್ ಓಡಾಡೋದು ಅನ್ನೋದು ಅದು ಸರ್ವೈವ್ ಆಗೋದಿದೆಯಲ್ಲ, ಅದು ದೊಡ್ಡದು. ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲಿ ಹೋಗಿ ಏನ್ ತಗೊಬೇಕು ಅನ್ನೋದು ತಿಳ್ಕೊಬೇಕು. ಅಯ್ಯೋ ಬ್ರೋ, 9 ಗಂಟೆ ಸುಮ್ನೆ ಓಡಾಡ್ಕೊಂಡ್ ಬರೋದಕ್ಕೇನೆ 2 ಅವರ್ ಆಗುತ್ತೆ. ಮಾಡ್ಕೊಂಡ್ವಿ. ಇನ್ನು ನಾವು ಶಾಪಿಂಗ್ ಎಲ್ಲ ಮಾಡ್ಬಿಟ್ಟಿದ್ರೆ ಇಲ್ಲೇ ದಿನ ಫುಲ್ ಹೋಗ್ಬಿಟ್ಟಿರೋದು. ಆದಷ್ಟು ಬೇಗ ಬನ್ನಿ ಸಂಡೇ ಬಜಾರ್ ಬಂದ್ರೆ. ಬೆಳಗ್ಗೆ ಒಂದು 6 ಗಂಟೆಗೆಲ್ಲ ಬಂದ್ಬಿಡ್ಬೇಕು. ನಾನು ಫಸ್ಟ್ ಬ್ಲಾಕ್ ಮದುವೆ ಸೈಲ್ ಬರ್ತೀನಿ, ಏನೇ ಫಸ್ಟ್ ಅವ್ನಿಗೆ ಬೆಡ್ ಮತ್ತೆ ಬಿಸಿ ಪ್ಯಾಕ್ ಮಾಡಕ್ಕೆ. ಫೈನಲಿ ಇವಾಗ ರಿಲೀಫ್ ಆಯ್ತು ಆಚೆ ಬಂದಿದ್ದಕ್ಕೆ. ನೆಕ್ಸ್ಟ್ ಮನೆ ಹತ್ರ ಹೊರಗಡೆ ಸಿಗ್ತೀವಿ. ಇಲ್ಲ, ಇವಾಗ ಊಟಕ್ಕೆ ಹೋಗೋಣ ಬ್ರೋ. ಊಟಕ್ಕೆ ಹೋಗೋಣ. ಅದು ನಮ್ಮ ಇವಾಗ ಅವ್ರು ಕುತ್ತೂರೇ ಮನೆ ತಗೊಂಡಿದ್ದೀವಿ ಅವ್ರಿಗೆ. ಇಲ್ಲ ನಮ್ಗಿಲ್ಲ ಅಂದ್ಬಿಟ್ರೆ ಅವ್ರು ಬೇರೆ ಗೀ ದೋಸೆ ಮಸಾಲೆ ದೋಸೆ ಬೇರೆ ಆಗ್ತೀವಿ ಅಂದವ್ರೆ. ಹೋಗೋಣ. ಓ, ಇವತ್ತೇನಾ? ಹೌದು, ಹೋಗಂದ್ರೆ ಅಲ್ಲಿಗೆ ಹೋಗ್ಬಿಡೋಣ. ಒಳ್ಳೆ ಟಿಫನ್. ಅಲ್ಲಿಗೆ ಅವ್ರಿಗೋಸ್ಕರ ಟೂಲ್ಸ್ ಎಲ್ಲ ಟೂಲ್ಸ್ ಎಲ್ಲ ತಗೊಂಡಿದ್ದೀವಿ. ಅಲ್ಲೇ ಹೋಗ್ಬಿಟ್ಟು ಟಿಫನ್ ಮಾಡೋಣ. ಇವಾಗ ನಾವು ಹೋಗೋಷ್ಟು ಕ್ಲೋಸ್ ಗಿಸ್ ಮಾಡ್ಬಿಟ್ಟು 12 ಗಂಟೆಗೆ ಆಗ್ಬಿಡುತ್ತೆ. ಗಾಡಿ ಐತಾ ನೋಡ್ಬೇಕು ಇವಾಗ ಫಸ್ಟ್ ಇಲ್ಲಿ. ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ವಿ ದೇವಸ್ಥಾನದ ಹತ್ರ. ಆಮೇಲೆ ಗಾಡಿ ಬಂದರೆ ಇಲ್ಲೆಲ್ಲ ವಾಶ್ ಔಟ್. ಗಾಡಿ ಪಾರ್ಕಿಂಗ್ ಮಾಡೋದು ದೊಡ್ಡ ತಲೆನೋವು. ಅದೆಲ್ಲ ನೋಡ್ಕೊಳ್ಳಿ. ನಾವು ಪಾರ್ಕಿಂಗ್ ಮಾಡಿರೋದು ಇಲ್ಲಿ ದೇವಸ್ಥಾನದ ಮುಂದೆ, ವಿವೇಕಾನಂದ ಅವ್ರದ್ದು. ಸೊ ಈ ಥರ ಎಲ್ಲಾದರೂ ಸೇಫ್ ಪ್ಲೇಸಲ್ಲಿ ಪಾರ್ಕಿಂಗ್ ಮಾಡಿ, ಆವಾಗ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಯಾರಾದರೂ ಗಾಡಿ ತಗೊಂಡು ಹೋಗ್ಬಿಟ್ರೆ ಅದಿನ ದೊಡ್ಡ ಟಾಸ್ಕ್ ಅವಾಗ. ಬನ್ನಿ ಇವಾಗ ಸಿಗೋಣ, ಹೋಗೋಣ ಏರಿಯಾಗೆ. ಎಲ್ಲರೂ ಒಂದೊಂದು ಸ್ಪೆಕ್ಸ್ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಸಾಕು, ನೆಕ್ಸ್ಟ್ ಟೈಮ್ ಎಲ್ಲ ತಗೊಳ್ಳೋದೆಲ್ಲ ಬೇಡ. ಲೆಟ್ಸ್ ಗೋ. ಓಕೆ ಗೈಸ್, ಫೈನಲ್ ಹೊರಟಿ. ನಾನು ಜಾಕೆಟ್ ಹಾಕೊಂಡ್ಬಿಟ್ಟೆ. ಆಮೇಲೆ ಇವಾಗಲೇ ಯಾರು ನೋಡಲ್ಲ, ಆಮೇಲೆ ಟ್ಯಾನ್ ಹಾಕ್ಬಿಟ್ರೆ ಇನ್ನೂ ಯಾರು ನೋಡಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಬ್ರೋ. ನಾನು ಕೊಡು ಬ್ರೋ. ಬಿಡ್ತೀನಿ ಅಂದ್ಬಿಟ್ಟು ಫುಲ್ ಇದು ಹಾಕೊಂಡ್ಬಿಟ್ಟೆ, ಜಾಕೆಟ್ ಹಾಕೊಂಡ್ಬಿಟ್ಟು. ಸಂಡೇ ಬಜಾರ್ ಮುಗೀತು. ಮೆಜೆಸ್ಟಿಕ್ಕು ಬೆಂಗಳೂರು ಮಿಡಲಲ್ಲಿ ಐತದು. ಹೌದಪ್ಪ, ಅದಕ್ಕೆ ಫುಲ್ ಜನ. ಅದು ಸಂಡೇ ಬೇರೆನಾ, ಊರಿಂದ ಬರೋರು ಹೋಗೋರು. ಸಂಡೇ ಟೈಮಲ್ಲಿ ಜಾಸ್ತಿ ಇರ್ತಾರೆ, ಬಟ್ ಡೈಲಿ ಇರುತ್ತೆ ಸಂಡೇ ಬಜಾರು. ಬಟ್ ಅದಕ್ಕೆ ಹೆಸರು ಸಂಡೇ ಬಜಾರ್ ಅಂತ ಇರ್ತಾರೆ, ಜನ ಜಾಸ್ತಿ ಇರ್ತಾರೆ. ಗಾಡಿ ಡೆಲ್ಲಿ ಗಾಡಿ ಕಾರ್ತಿಕ್ ಗ್ಲಾಸ್ ಹಾಕೊಂಡು ಕಾರ್ ನೋಡ್ಬಿಡು ಡೆಲ್ಲಿದು. ನಡೀತಾ ಇದೆ. ಇದೇ ನಮ್ಮ ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್. ಅಂಡರ್ ಮಾತ್ರ ಹೋಗ್ಬೇಡಿ, ಸದೈತೀರಾ. ಒಬ್ರೊಬ್ರೆ ಗಂಡ್ಮಕ್ಳು ಹೋಗ್ಬೇಡಿ, ಹೋದ್ರೆ ಒಂದು ಸ್ವಲ್ಪ ಟಾಸ್ಕ್ಗಳೇ ಎಳ್ಕೊಂಡು ಹೋಗ್ತಾರೆ. ಯೋಚನೆ ಮಾಡಿ. ನಾವು ಬಂದು ಎಷ್ಟೊತ್ತಾಯ್ತು, ಇವಾಗ ಬರ್ತಾವ್ರೆ ಇವರು. ಆರಾಮಾಗಿ ಶೇಡ್ಸ್ ವ್ಲಾಗ್ ಮಾಡ್ತಾ ಇದೆಯಾ? ಫೈನಲಿ ಬಂದು ಇವಾಗ ಇವರ ಹೋಟೆಲ್ಗೆ ಬಂದು ಮಹಿಕಾ ಫುಡ್ಸ್ ಅಂತೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಇವಾಗ. ಬನ್ನಿ. ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಯಾರು,
ಅಲ್ಲಿ ಮೆಜೆಸ್ಟಿಕಲ್ಲಿ ಓಡಾಡಿ ಓಡಾಡಿ ಸಾಕಾಗ್ಬಿಟ್ಟೈತೆ. ಯಾವ್ದು ಬೇಕು ಅಂದ್ರೆ ಮಾಡ್ತಾರೆ. ಗೀ ದೋಸೆ ಕರ್ದು ಯಾವ ದೋಸೆ? ಗೀ ದೋಸೆ, ಗೀ ಮಸಾಲ 4 ನಂಗೆ 4 ಗೀ ಮಸಾಲ ಹೇಳ್ಬಿಡಿ. ಬರ್ತೀವಿ ಇವಾಗ ಬರ್ರಿ. ಮನೆಗೆ ಹೋಗಿ ಎಲ್ಲ ರೈಸ್ ಅಲ್ಲೇ ಇದೆ. ಏನದು ಊದ್ಬತ್ತಿ ವಿಶ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಬಿಸಿಲಲ್ಲ ನೋಡಿ, ಇಲ್ಲೇ ರೆಡಿ ಮಾಡೋದು. ಇಲ್ಲಿಂದನೇ ಫುಲ್ ಸಪ್ಲೈ ಆಗೋದು ಹೋಲ್ ಬೆಂಗಳೂರಿಗೆಲ್ಲ ಇಲ್ಲಿಂದನೇ ಸಪ್ಲೈ ಆಗೋದು. ನಾನು ಇದೊಂದು ತಗ್ ಲೈಫ್ಸ್ ಅಂತ ತಗೊಂಡಿದ್ದೆ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋದಾಗಲೇ 12 ಗಂಟೆ ಆಯಿತು. ಫಸ್ಟ್ ಹೋಗಿ ಮೇಲೆ 10,000. ಹಾಂ ಹೇಳು. ಹೋಗಿ ಗೀ ದೋಸೆ, ಗೀ ಮಸಾಲೆ ದೋಸೆ, ಗೀ ಪುಡಿ ದೋಸೆ ಎಲ್ಲ ತಿನ್ಕೊಂಡು ಹೋಗೋಣ ಬನ್ನಿ. ಈ ಹೋಟೆಲ್ಗೆ ಬನ್ನಿ, ಕುರುಬ್ರಳ್ಳಿಲಿರೋರು. ನಮ್ಮ ಅಕ್ಕಿ ಬ್ರೋ ಹೊಸ ಗಾಡಿ ತಗೊಂಡವ್ರೆ ಗೈಸ್. ನೋಡಿ ಇವರೇ ಗಾಡಿ ತಗೊಂಡಿರೋದು, ಹೊಸ ಗಾಡಿ. ಮಂಜು ಬ್ರೋ ಏ ಹೊಸ ಗಾಡಿ ಅಂತ ಗೊತ್ತಾಗ್ಲಿ ಅಂತ. ನೋಡಿ ಹೆಂಗಿದೆ ಎಲೆಕ್ಟ್ರಿಕ್ ಗಾಡಿ, ಬೌನ್ಸ್ ಗಾಡಿ. ಚೆನ್ನಾಗಿದೆ. ಚೆನ್ನಾಗಿದೆ. ಏನಕ್ಕೆ ಪರವಾಗಿಲ್ಲ. ಓಕೆ ಗೈಸ್, ಫೈನಲಿ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲರೂ ಮನೆಗೆ ಹೊರಟ್ರು. ಆ್ಯಂಡ್ ಇವತ್ತು ನೈಟ್ ನನಗೆ ಕೆಲಸ ಇರೋದ್ರಿಂದ ನಾನು ರೆಸ್ಟ್ ಮಾಡಬೇಕಂತ ನಾನು ಬಂದುಬಿಟ್ಟೆ. ಅದು ಬಿಟ್ಟರೆ ತುಂಬ ದಿನಗಳ ನಂತರ ವ್ಲಾಗ್ ಬರ್ತಿದೆ ನಮ್ಮ ಚಾನಲಲ್ಲಿ. ಹೇಳ್ದಂಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿತ್ತು. ಇಂಟ್ರೆಸ್ಟ್ಗಿಂತ ಯೂಶ್ವಲಿ ಎಲ್ಲ ವ್ಲಾಗರ್ಸ್ ನೋಡಿದಾಗ, ಯೂಟ್ಯೂಬರ್ಸ್ ಎಲ್ಲ ನೋಡಿದಾಗ ಅಷ್ಟು ಜನ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ. ಬಟ್ ನಾನು ಯಾರ್ದು ಇನ್ಕ್ಲೂಡ್ ಮಾಡ್ಕೊಳ್ದೆ ಒಬ್ಬನೇ ಮಾಡ್ತೀನಲ್ವಾ, ಸೊ ನನಗೂ ಒಂದು ಸರಿ ಬೇಜಾರಾಗ್ಬಿಡುತ್ತೆ. ಏನು ಮಾಡಲಿ ಒಬ್ಬನೇ ಏನು ಮಾಡಲಿ ಅಂತ ಅನಿಸ್ಬಿಡುತ್ತೆ. ಸಪೋರ್ಟ್ ಇದ್ದರೆ ಮಾಡ್ಬೋದು. ನಾನು ಫ್ರೆಂಡ್ಸ್ನ ದೂರ ಮಾಡ್ಕೊತೀನಿ, ಅದು ಫ್ರೆಂಡ್ಸ್ ನನ್ನ ದೂರ ಮಾಡ್ಕೋತಾರೋ ನನಗೂ ಗೊತ್ತಿಲ್ಲ. ಬರ್ತಾ 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 ಒಬ್ಬನೇ ಆಗ್ಬಿಟ್ಟಿದ್ದೀನಿ. ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅವ್ರಿಗೆ ಕೆಲಸ ಇದ್ದಾಗ ನನಗೆ ಫ್ರೀ ಇರಲ್ಲ, ಅವ್ರು ಫ್ರೀ ಇದ್ದಾಗ ನನಗೆ ಕೆಲಸ ಇರುತ್ತೆ. ಈ ಥರ ಆಗ್ತಿದೆ. ಅದಕ್ಕೆ ಅದು ವ್ಲಾಗ್ಸ್ ಬರ್ತಾಯಿಲ್ಲ. ಆ್ಯಂಡ್ ಮುಂಚೆ ಹೇಳ್ದಂಗೆ ಒಂದು ಸರ್ಪ್ರೈಸ್ ನ್ಯೂಸ್ ಇದೆ ಅಲ್ಲ, ಅದು ಸ್ವಲ್ಪ ಕೆಲಸ ನಡೀತಾ ಇದೆ. ಅದಕ್ಕೆ ಅದು ಆಗಿಬಿಡಲಿ ಅಂದ್ಬಿಟ್ಟು ನಾನು ಸ್ವಲ್ಪ ವೆಯ್ಟ್ ಮಾಡಿದ್ದೆ. ಬನ್ನಿ ನೋಡೋಣ, ಯಾವತ್ತೂ ಹೋಗಿಲ್ಲ ಸಂಡೇ ಬಜಾರ್ಗೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಬಂದ್ವಿ ಅಷ್ಟೇ ಗೈಸ್. ಒಂದು ಸ್ವಲ್ಪ ದಿನ ಅಷ್ಟೇ, ಇನ್ನೊಂದು 2-3 ವಾರ ಅಂದ್ಕೊಳ್ಳಿ, ಇನ್ನೊಂದು 2 ವೀಕ್ಸ್ ಅಂದ್ಕೊಳ್ಳಿ. ಅದಾದಮೇಲೆ ಎಲ್ಲ ಫುಲ್ ಸೆಟ್ ಆಗಿಬಿಡುತ್ತೆ ಎಲ್ಲ. ಆಮೇಲೆ ಕಂಟಿನ್ಯೂಸ್ ವ್ಲಾಗ್ಸ್ ಬರ್ತಾ ಇರುತ್ತೆ. ನೋಡೋಣ ಅದು ಯಾವ ಥರ ಆಗುತ್ತೆ ಅಂತ. ಬಟ್ ಅಟ್ ಪ್ರೆಸೆಂಟ್ ನಾನು ಒಬ್ಬನೇ ಇದ್ದೀನಿ, ಅದರಿಂದ ಯಾವುದು ವ್ಲಾಗ್ಸ್ ಬರ್ತಾಯಿಲ್ಲ. ಅದು ಬಿಟ್ಟರೆ ಆಫೀಸಲ್ಲಿ ಕೆಲಸ ಅದೆಲ್ಲ ಫುಲ್ ಅಂತ ಎಲ್ಲ ಒಂದೇ ಸರಿ ಬಂದುಬಿಟ್ಟಿದೆ. ಅದರಿಂದ ಫುಲ್ ಇದಾಗಿದೆ. ಅದರಿಂದ ಯಾವುದು ವ್ಲಾಗ್ಸ್ ಬರ್ತಾಯಿಲ್ಲ. ನೆಕ್ಸ್ಟ್ ಬರುತ್ತೆ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಕೀಪ್ ವೇಟಿಂಗ್. ಆ್ಯಂಡ್ ಈ ವ್ಲಾಗ್ ಇಲ್ಲ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಸಿ ಯು, ಲವ್ ಯು.